ಎಲ್ರಿಗೂ ನಮಸ್ಕಾರ. ಇಂದು ಅಂದ್ರೆ ಜುಲೈ 14, 2025 ಸಿಗಂದೂರು ಭಾಗದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅನುಭವಿಸಬೇಕಾದ ದಿನ. ಸುಮಾರು 60 ವರ್ಷಗಳ ಶಾಪ ವಿಮೋಚನೆಯ ದಿನ. ಅಂಬಾರಗೋಡ್ಲಿಂದ ಕಳಸರವಳ್ಳಿಗೆ ಸಂಪರ್ಕ ಕಲ್ಪಿಸುವ ಈ ಸೇತುವೆ ಶರಾವತಿ ಕಣಿವೆಯ ಮಹಾನ್ ನಾಯಕರ ಕನಸಿನ ಕೂಸು ಇಂದು ಜಗತ್ತಿಗೆ ಲೋಕಾರ್ಪಣೆಗೊಂಡಿದೆ. 1964ರ ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ನಂತರ ಸಂಪರ್ಕಕ್ಕೆ ಸಹಕಾರಿಯಾಗಿದ್ದ ಮಡೆನೂರು ಡ್ಯಾಂ ಹಾಗೂ ಅಲ್ಲಿನ ಸುಮಾರು 6,000 ಕುಟುಂಬಗಳು ನಿರಾಶ್ರಿತರಾಗುತ್ತಾರೆ. ಅಲ್ಲಿಂದ 2008ರವರೆಗೆ ಅಲ್ಲಿನ ಜನರು ಶಾಪಗ್ರಸ್ತರಾಗಿ ಉಳಿಯುತ್ತಾರೆ. ನಂತರ ನಡೆದಿದ್ದೇ ಇತಿಹಾಸ ನೋಡಿ. ಶ್ರೀರಾಮಪ್ಪನವರ ಆಶಯದಿಂದ ಸಿಗಂದೂರು ಕ್ಷೇತ್ರ ಉನ್ನತಿಗೆ ಬರುತ್ತದೆ. ನಂತರ ಕ್ಷೇತ್ರಕ್ಕೆ ಜನಸಂಖ್ಯೆ ಹೆಚ್ಚಾದ ಕಾರಣ ಜನರ ಈ ಕೂಗು ಸರ್ಕಾರದ ಕಿವಿಗೆ ಮುಟ್ಟುತ್ತದೆ. ಅದಾದ ನಂತರ ಕಾಗೋಡು ತಿಮ್ಮಪ್ಪ ಮತ್ತು BSY ಯಡಿಯೂರಪ್ಪ ಇಂತಹ ನಾಯಕರ ಹೋರಾಟದ ಪ್ರತಿಫಲ 2019ರಲ್ಲಿ ಸೇತುವೆ ನಿರ್ಮಾಣ ಚಾಲನೆಗೊಳ್ಳುತ್ತದೆ. ಸುಮಾರು 473 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೇತುವೆ ಉದ್ದ 2.44 ಕಿಲೋಮೀಟರ್. ಹಾಗೆ ಇದು ಭಾರತ ದೇಶದ 2ನೇ ಅತಿ ಉದ್ದದ ತೂಗು ಸೇತುವೆಯಾಗಿ ಇತಿಹಾಸದಲ್ಲಿ ತನ್ನ ಹೆಸರನ್ನ ಮೂಡಿಸಲಿಕ್ಕಿದೆ. ವಿಶೇಷ ಏನಂದ್ರೆ 2019ರಲ್ಲಿ ಸೇತುವೆ ಶಂಕುಸ್ಥಾಪನೆ ಮಾಡಿದ ಭೂಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರೇ ಇಂದು ಅಂದ್ರೆ 2020ರಲ್ಲಿ ಸೇತುವೆಯನ್ನ ಉದ್ಘಾಟಿಸುತ್ತಾರೆ. ಇದು ಭಾರತ ದೇಶದ ಅಭಿವೃದ್ಧಿಗೆ ಒಂದು ಕಿರೀಟವೇ ಸರಿ. ಏನಂತೀರಾ? ಏನೇ ಆಗ್ಲಿ, ಹಿಂದೆ ನಡೆದಿದ್ದು ಇತಿಹಾಸ, ಮುಂದೆ ನಡೆಯೋದು ಅಭಿವೃದ್ಧಿ ಅಷ್ಟೇ. ಹಿಂದೆ ದಿನಕ್ಕೆ 3 ಬಸ್ಸನ್ನು ನೋಡ್ತಿದ್ದೆ ನಾವು, ಈಗ ಗಂಟೆಗೊಂದು ಬಸ್ಸನ್ನು ನೋಡ್ಬೋದು. ಹಾಗೆ ಶಿಕ್ಷಣದಲ್ಲಿ, ವ್ಯಾಪಾರದಲ್ಲಿ, ಎಲ್ಲದರಲ್ಲೂ ನಾವು ಇನ್ನು ಮುಂದೆ ಅಭಿವೃದ್ಧಿಯನ್ನು ಹೊಂತೇವೆ ಅಂತ ಭಾವಿಸ್ತಾ ಈ ಒಂದು ಸುಂದರ ಸೇತುವೆಯನ್ನು ನಾವೆಲ್ಲರೂ ಬಿಗಿದಪ್ಪಿಕೊಳ್ಳಿದ್ದೇವೆ. ಜೈ ಸಿಗಂದೂರು.